ಸೋ ಮೆನಿ ಅವರ್ಸ್ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವಂಥದ್ದಾಗಲಿ ಕಂಪ್ಯೂಟ್ರಿಂದ ತುಂಬ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಇವಾಗ ನಾವು ಇಂಗ್ಲೀಷ್ನ ಟರ್ಮಿನಾಲಜಿ ಅಂದರೆ RSI ಅಂತ ಹೇಳ್ತೀವಿ, ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ. ಮಲ್ಕೊಂಡಾಗೂ ಯಾವುದೋ ಪೊಸಿಷನ್ ಇರ್ತೀವಿ, ಹಿಂಗೆ ತಿರುಗಿಸಿರ್ತೀವಿ, ಮೊಬೈಲ್ ಗಂಟೆಗಟ್ಟಲೆ ನೋಡಿದಾಗ. ಈಗಿನ ಕಾಲದ ಮಕ್ಕಳು ನೋಡಿ, ಈ ತಂಬ ಹಿಂಗೆ ಬೆಂಡಾಗೋಗಿರತ್ತೆ, ಮಾಡಿ 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 ಮಾಡಿ. ಆ್ಯಕ್ಚುಲಿ ವಯಸ್ಸಾದ ಮೇಲೆ ಎಷ್ಟೋ ಜನಕ್ಕೆ ಮುಕ್ಕಾಲು ಭಾಗ ಎಲ್ರಿಗೂ ಆ ಕ್ರ್ಯಾಕಿಂಗ್ ಸೌಂಡ್ ಬಂದೇ ಬರುತ್ತೆ. ಇನ್ನು ಮಸಾಜ್ಗೆ ಅಂತ ಬಂದರೆ ಸರ್, ಎಣ್ಣೆ ಮಸಾಜ್ ಮಾಡ್ಕೊಳ್ಳಿ. ಓಲ್ಡ್ ಏಜ್ಗೆ ನನಗೆ ಐ ಡೋಂಟ್ ಅಡ್ವೈಸ್ ದೆಮ್, ಬಿಕಾಸ್ ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗ್ಬೋದು. ಸ್ಟೆಮ್ ಸೆಲ್ ಚಿಕಿತ್ಸೆ ಅಂದರೆ ಎಷ್ಟೋ ಜನಕ್ಕೆ ಉಪಯೋಗ ಆಗ್ತಾ ಇದೆ, ಬಟ್ ಅದೇ ಹೇಳಿದ್ನಲ್ಲ, ಇನ್ನೂ ರಿಸರ್ಚಲ್ಲಿ ನಡೀತಾ ಇತ್ತು ತುಂಬ. ಇವತ್ತಿನ ಕಾಲದಲ್ಲಿ ಟ್ರೆಂಡಿಂಗ್ ಅಂತಿದೆಯಲ್ಲ, ಅಂದರೆ ಆಪರೇಷನ್ ಇಲ್ಲೇ ನಿಮ್ಮ ಒಂದು ಮಂಡಿ ನೋವನ್ನು ನೀವು ಬರೀ ಇಂಜೆಕ್ಷನ್ ಮೂಲಕ ಅದನ್ನು ಸರಿಪಡಿಸ್ಕೊಳ್ಬಹುದು ಅಂತ. ಇದು ಎಷ್ಟರ ಮಟ್ಟಿಗೆ ಸರಿ, ಸೂಕ್ತ? ದೇಹ ತೂಕ ಇದ್ದರೆ ಕಡಿಮೆ ಮಾಡ್ಕೊಳ್ಳೇಬೇಕು. ಅದರಲ್ಲಿ ನೀವು ಅದರ ಈ ಇಂಜೆಕ್ಷನ್ ಕೊಟ್ಟ ತಕ್ಷಣ ಕಡಿಮೆ ಆಗೋದಿಲ್ಲ. ಇನ್ನು ರಿಸರ್ಚಲ್ಲಿ ನಡೀತಾ ಇದೆ ಇದು. ಈ ಸ್ಟೆಮ್ ಸೆಲ್ ಆಗಲಿ, PRP ಆಗಲಿ, ಇನ್ನು ತುಂಬ ಒಳ್ಳೆ ಇನ್ನು ನ್ಯೂವರ್ ಥಿಂಗ್ಸ್ ದೇ ವಾಂಟ್ ಟು ಆ್ಯಡ್ ಇನ್ ಟು ದಟ್. PNS ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಾನು ಮಂಜುರಿ ಹೊಂಬಾಳಿ. ಸಾಮಾನ್ಯವಾಗಿ ಎಲುಬು ಮತ್ತು ನಮ್ಮ ಮೂಳೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕೆ ಮನೆಯಲ್ಲಿ ನಾನಾ ಹರಸಾಹಸಗಳನ್ನು ಪಡ್ತೀವಿ. ಕೇವಲ ವೃದ್ಧರಲ್ಲಿ ಮಾತ್ರವಲ್ಲ, ಯುವಕರಲ್ಲಿಯೂ ಕೂಡ ಇತ್ತೀಚೆಗೆ ಮಂಡಿ ನೋವು ಅನ್ನೋದು ಅಥವಾ ಕುತ್ತಿಗೆ ನೋವು ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇದೆ. ಹಾಗಾದರೆ ಇದಕ್ಕೆ ಪರಿಹಾರವೇ ಇಲ್ವಾ? ಯಾಕೆ ಹೀಗಾಗ್ತಾ ಇದೆ ಯುವಕರಲ್ಲಿ? ಜೊತೆಗೆ ವೃದ್ಧರು ಏನೆಲ್ಲ ಮನೆಯಲ್ಲೇ ಮಾಡಿಕೊಳ್ಬಹುದಾದಂತಹ ಕೆಲವು ಸರಳ ಉಪಾಯಗಳನ್ನು ಮಾಡಬಹುದು. ಹೆಚ್ಚಿನ ಚಿಕಿತ್ಸೆ ಬೇಕು ಅಂದರೆ ಕರೆಕ್ಟಾಗಿ ನಾವು ತಿಳಿದುಕೊಂಡು ಮಾಡಬೇಕಾದಂತಹ ವಿಧಾನಗಳು ಯಾವುದು? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು PNS ವಿಸ್ತಾರ ಬೆಳಕು ಚೆಲ್ತಾ ಇದೆ. ನಮ್ಮ ಜೊತೆಗೆ ಈ ಎಲ್ಲ ಸಮಗ್ರ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಖ್ಯಾತ ಎಲುಬು ಕೀಲು ತಜ್ಞರು, BGS ಜಿಮ್ಸ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್, ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ HOD ಆಗಿರುವಂಥ ಆರ್ಥೋಪೆಡಿಕ್ನ ಶ್ರೀ ಡಾಕ್ಟರ್ ರಾಜು KP ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಅವರಿಂದ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಾನು ವೀಕ್ಷಕರಿಗೆ ಹೇಳ್ತಾ ಇದ್ದೆ, ಯುವಕರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಮಂಡಿ ನೋವು ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಆಮೇಲೆ ಜಾಸ್ತಿ ಮೊಬೈಲ್ ಬಳಸೋದಿರ್ಬೋದು, ಅಥವಾ ಕುತ್ತಿಗೆ ನೋವು ಇರಬಹುದು. ಈ ಥರದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಯುವಕರು. ಮಂಡಿ ನೋವು ವೃದ್ಧರಲ್ಲಿ ಮಾತ್ರ ಕೇಳ್ತಾ ಇದ್ವಿ, ಅಯ್ಯೋ ವಯಸ್ಸಾಗೋಯ್ತು, ಮಂಡಿ ಸವೆತ ಉಂಟಾಯಿತು ಅಂತ. ಯುವಕರು ಇತ್ತೀಚೆಗೆ ಆ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಸೊ ಯಾಕೆ ಇದು ಕಾಣಿಸ್ಕೊಳ್ಳುತ್ತೆ ಸರ್? ಆ್ಯಕ್ಚುಲಿ ಮಂಡಿ ನೋವು ಯುವಕರಲ್ಲಿ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ, ಒಂದು ಸ್ಟೇಷನರಿ ಜಾಬ್ ಅಂತೆ, ಅಂದರೆ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದು. ಸೊ ಏನು ಮಾಡ್ತಾರೆ, ಅವರು ಒಂದೇ ಕಡೆ ಕೂತ್ಕೊಳ್ತಾರೆ. ಆಮೇಲೆ ತುಂಬ ಐಡಲ್, ಹೊರಗಡೆ ಹೋಗೋದೇ ಇಲ್ಲ. ಸೊ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್. ಅಂದರೆ ದಿನನಿತ್ಯ ಓಡಾಡೋದು ತುಂಬ ಪ್ರಾಮುಖ್ಯ ತೊಗೊಳ್ಬೇಕಾಗತ್ತದೆ. ಆಮೇಲೆ ಇನ್ನೊಂದು ಎರಡನೇದು, ಕಂಪ್ಯೂಟರಲ್ಲೇ ಕೂತ್ಕೊಂಡಿರ್ತಾರೆ. ಸೊ ಕಂಪ್ಯೂಟರ್ ಮೇಲೆ ಕೂತ್ಕೊಂಡಾಗ 2-3 ಅವರ್ಸ್ ಎದ್ದೋಳೋದೇ ಇಲ್ಲ, 2 ಗಂಟೆ 3 ಗಂಟೆ ಎದ್ದೋಳೋದಿಲ್ಲ. ಅದು ಒಂದು ಕಾರಣ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಜಾಗದಲ್ಲಿ ಕೂತ್ಕೊಂಡ್ರೆ 30-45 ನಿಮಿಷ ಮಾತ್ರ ಕೂತ್ಕೊಂಡ್ರೆ ಒಳ್ಳೆಯದು. ಅದಾದ ನಂತರ ಒಂದು 10 ನಿಮಿಷ ಓಡಾಡಿ ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡ್ರೆ ಎಲ್ಲ ಕಡಿಮೆ ಆಗುತ್ತೆ. ಎರಡನೇದು, ಈಗ ತುಂಬ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ತಾರೆ. ಈಗಿನ ಕಾಲದ ಮಕ್ಕಳು ತುಂಬ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲೂ ತುಂಬ ಜಾಸ್ತಿ ಇದ್ದಾರೆ. ಅವ್ರೇನೆಂದರೆ, ಅವರು ವೆನ್ ದೇ ಸ್ಟಾರ್ಟ್ ಸ್ಪೋರ್ಟ್ಸ್ ಅಲ್ಲ, ಫ್ಲೆಕ್ಸಿಬಿಲಿಟಿ ಜಾಸ್ತಿ ಬರಬೇಕು. ಅದಕ್ಕೋಸ್ಕರ ಏನು ಮಾಡಬೇಕಂತಂದರೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂತ ಹೇಳ್ತೇವೆ. ಸೊ ಆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿಲ್ಲ ಅಂದರೆ ಅವರಿಗೆ ಮಂಡಿಗೆ ಅಥವಾ ಮಾಂಸದ ಮೇಲೆ ಪರಿಣಾಮ ಜಾಸ್ತಿ ಬೀರಿ ಅದು ಟೇರ್ ಆಗ್ಬೋದು, ಮಂಡಿ ಮೇಲೆ ಒತ್ತಡ ಜಾಸ್ತಿ ಆಗ್ಬೋದು. ಅದು ಎರಡನೇ ಕಾರಣ. ಮೂರನೇ ಕಾರಣ ಫುಡ್ ಹ್ಯಾಬಿಟ್ಸ್. ಸೊ ಈಗಿನ ಕಾಲದಲ್ಲಿ ಮಕ್ಕಳು ಎಲ್ಲ ವೆಸ್ಟರ್ನ್ ಟೈಪ್ ಆಫ್ ಫುಡ್ ಹ್ಯಾಬಿಟ್ಸ್ ಕಲ್ತಾರೆ, ಲೈಕ್ ಪಿಜ್ಜಾ, ಬರ್ಗರು. ಅದರಿಂದ ಏನಾಗುತ್ತೆ, ದೇಹ ತೂಕ ಜಾಸ್ತಿ ಆಗೋದ್ರಿಂದ, ದೇಹ ತೂಕ ಒಂದೇ ಇಂಪಾರ್ಟೆಂಟ್, ಅದರಿಂದನೇ ಜಾಸ್ತಿ ಮಂಡಿ ಮೇಲೆ ಅಥವಾ ಇತರ ಭಾಗದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ನಾಲ್ಕನೇದು ಪೋಸ್ಟ್ ಕೋವಿಡ್ ಅಂತಲೂ ಹೇಳ್ತೀವಿ. ಪೋಸ್ಟ್ ಕೋವಿಡ್ ಆದಮೇಲೆ ಎಷ್ಟೋ ಜನಕ್ಕೆ ಆರ್ಥ್ರೈಟಿಸ್ ಬರೋ ಚಾನ್ಸಸ್ ಇದೆ. ಅಂದರೆ ಎಸ್ಪೆಷಲಿ ಹಿಪ್ ಜಾಯಿಂಟಲ್ಲಿ ಏನಾಗುತ್ತೆ, ರಕ್ತನಾಳದಲ್ಲಿ ರಕ್ತ ಎಪ್ಕಟ್ಟಿ ರಕ್ತ ಚಲಾವಣೆ ಕಡಿಮೆ ಆದಮೇಲೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ ಅಲ್ಲಿ ಹಿಪ್ಪಲ್ಲಿ. ಆಗೇನಾಗುತ್ತೆ ಅಂದರೆ ಆರ್ಥ್ರೈಟಿಸ್ ಡೆವಲಪ್ ಆಗೋ ಚಾನ್ಸಸ್ ಲಕ್ಷಣ ಜಾಸ್ತಿ ಇರುತ್ತೆ. ಇನ್ನೊಂದು ಲಾಸ್ಟ್ ಇನ್ನೂ 2-3 ಇದೆ, ವೈರಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಮಕ್ಕಳಲ್ಲೂ ತುಂಬ ವೈರಲ್ ಆರ್ಥ್ರೈಟಿಸ್ ಜಾಸ್ತಿ ಆಗಿದೆ. ಅದರಿಂದನೂ ಎಲ್ಲ ಕೀಲುಗಳು ಒತ್ತಡ ಬರ್ಬೋದು.
ಓಕೆ ಸರ್, ನೀವು ಆರ್ಥೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ರುಮಟಾಯ್ಡ್ ಆರ್ಥೈಟಿಸ್ ಅಂದರೆ ಏನು, ಅದು ಯಾಕೆ ಬರುತ್ತೆ, ಮತ್ತು ಹಾಗೆ ಬಂದರೆ ಲೈಫ್ ಟೈಮಲ್ಲಿ ಅದರ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ? ಆ್ಯಕ್ಚುಲಿ ಇದು ವಂಶ ಪರಂಪರೆ, ಇದು ಜೆನೆಟಿಕ್ ಅಂತ ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ಆಟೋಇಮ್ಯೂನ್ ಡಿಸೀಸ್. ಅದು ಆಟೋಇಮ್ಯೂನ್ ಡಿಸೀಸ್ ಅಂದರೆ ಒಬ್ರಿಗೆ ಬರ್ಬೋದು, ಒಬ್ರಿಗೆ ಬರದೇ ಇರ್ಬೋದು. ಸೊ ಆಟೋಇಮ್ಯೂನ್ ಡಿಸೀಸ್ ತಾನಾಗೆ ಸಡನ್ನಾಗಿ ಒಂದೊಂದ್ಸತಿ ಫ್ಲೇರಪ್ ಆಗುತ್ತೆ. ಅವರು ಡಾಕ್ಟ್ರ್ ಜೊತೆ ಸಲಹೆ ಜೊತೆ ಇದ್ಕೊಂಡು ರೆಗ್ಯುಲರಾಗಿ ಟ್ರೀಟ್ಮೆಂಟ್ ಆಗಿದ್ದರೆ ಯು ಕ್ಯಾನ್ ಟ್ರೀಟ್. ನೀವು ಇರ್ರೆಗ್ಯುಲರ್ ಟ್ರೀಟ್ಮೆಂಟ್ ಅಂದರೆ ರೆಗ್ಯುಲರಾಗಿ ಟ್ರೀಟ್ಮೆಂಟ್ ತೊಗೊಳ್ದೆ ಕಡಿಮೆ ಆಯಿತು, ತೊಗೊಳೋದು ಬೇಡ ಅಂದಾಗ ಮಾತ್ರ ಉಲ್ಬಣ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೀವು ವೈದ್ಯರ ಸಲಹೆ ಪಡೆದು ರೆಗ್ಯುಲರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದನ್ನು ಕಮ್ಮಿ ಮಾಡ್ಬೋದು. ಇನ್ನು ಪಥ್ಯ ಅಂತ ಏನಾದ್ರು ಮಾಡಬೇಕಾಗುತ್ತೆ ಸರ್ ಈ ರೂಮ್? ಆ್ಯಕ್ಚುಲಿ ಪಥ್ಯ ಅಂತೇನಿಲ್ಲ, ನಾವು ಎಷ್ಟೋ ನಮ್ಮ ಆಯುರ್ವೇದದ್ದು ಇನ್ಕ್ಲೂಡ್ ಮಾಡ್ತೇವೆ. ಈಗ ಬೆಳ್ಳುಳ್ಳಿ ಪದಾರ್ಥ, ಈರುಳ್ಳಿ ಪದಾರ್ಥ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ವಾತರೋಗ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್, ಲಕ್ಷಣಗಳು ಜಾಸ್ತಿ ಇದೆ. ಹೌದು. ಸೊ ಇವಾಗ ನಾನ್ ವೆಜ್ ಎಷ್ಟೋ ಜನ ತಿನ್ನೋದಿಲ್ಲ, ಗಾರ್ಲಿಕ್ ಅಂತ ಹೇಳ್ತೀವಿ, ಬೆಳ್ಳುಳ್ಳಿ ಎಲ್ಲ, ಅದಕ್ಕೆ ಕ್ಯಾಪ್ಸೂಲ್ ಎಲ್ಲ ಬರುತ್ತೆ ಅದರಿಂದ. ಬಟ್ ಇವಾಗ ಇನ್ನೂ ಎಷ್ಟೋ ಥರ ಕೊಲಾಜನ್ ಅಂತ ಬಂದಿದೆ ಈಗೆಲ್ಲ, ಸಪ್ಲಿಮೆಂಟ್ಸ್ ಅಂತ, ನ್ಯೂಟ್ರಿಷನಲ್ ಸಪ್ಲಿಮೆಂಟ್, ಅದು ತುಂಬ ಹೆಲ್ಪ್ ಆಗುತ್ತೆ ಜನಗಳಿಗೆ. ಸೊ ಕೊಲಾಜನ್ ಇಟ್ ಸೆಲ್ಫ್ ಡೈರೆಕ್ಟ್ಲಿ ಅದು ಬೋನ್ ಮೇಲೆ ಹ್ಯಾಕ್ ಮಾಡಿ, ದೇರ್ ಆಲ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್. ಇದೇನೋ ಅದು ಮಾತ್ರೆಗಳಲ್ಲ, ಅದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್. ಅದು ತೊಗೊಂಡಾಗ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ. ಓಕೆ ಸರ್. ಸರ್, ಇನ್ನು ಕಂಪ್ಯೂಟರ್ ಅನ್ನೋದು ಇವತ್ತು ಕಂಪ್ಯೂಟರ್ ಇಲ್ಲದೆ ಕೆಲಸನೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ವಿ. ಸೋ ಮೆನಿ ಅವರ್ಸ್ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವಂಥದ್ದಾಗಲಿ ಅಥವಾ ಅಲ್ಲಿ ಇನ್ವಾಲ್ವ್ ಆದಾಗ ನಮ್ಮ ದೇಹದ ಮೇಲೂ ಅದು ಪರಿಣಾಮ ಬೀರುತ್ತೆ. ನೀವು ಎದ್ದು ಹೇಳಿದಾಗೆ ನೀವು ಎದ್ದು ಓಡಾಡೋಕ್ಕಾಗಲ್ಲ, ಅಥವಾ ಅದು ಕೂತ್ಕೊಂಡಾಗ ಮೂಳೆಗಳು ಸವೆತ ಅಥವಾ ಅಲ್ಲಿ ನೋವುಗಳು ಉಂಟಾಗುತ್ತೆ ಅಂತ. ಇದಕ್ಕೆ ಪರಿಹಾರ ಏನು ಸರ್, ಏನು ಮಾಡಬೇಕು ಆ್ಯಕ್ಚುಲಿ? ಅಲ್ಲ, ನಾನು ಮೊದಲೇ ಹೇಳಿದಾಗೆ ಕಂಪ್ಯೂಟ್ರಿಂದ ತುಂಬ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಇವಾಗ ನಾವು ಇಂಗ್ಲೀಷ್ನ ಟರ್ಮಿನಾಲಜಿ ಅಂದರೆ RSI ಅಂತ ಹೇಳ್ತೀವಿ, ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ. ಏನಂದರೆ ರೆಗ್ಯುಲರಾಗಿ ಕಂಪ್ಯೂಟರ್ ಕೂತ್ಕೊಂಡ್ರೆ, ನಾನು ಮೊದಲೇ ಹೇಳ್ದಾಗೆ 30ರಿಂದ 45 ನಿಮಿಷ ಆದ ನಂತರ 1 ಗಂಟೆ ನಂತರ ಸ್ವಲ್ಪ ಓಡಾಡೋದು, ಸ್ವಲ್ಪ ಕತ್ತಿನ ಎಕ್ಸಸೈಸ್ ಮಾಡೋದು, ಶೋಲ್ಡ್ರ್ ಮೂವ್ಮೆಂಟ್ ಮಾಡೋದು, ಅದು ಮುಖ್ಯ. ಎರಡನೇದು ಏನಂತಂದರೆ ನೀವು ಟೇಬಲ್ ಟಾಪ್ ಅಂತ ಹೇಳ್ತೀವಿ, ಟೇಬಲ್ ಟಾಪ್ ಕೂತ್ಕೊಂಡ್ರೆ ಬೆಟರ್. ಲ್ಯಾಪ್ಟಾಪ್ ಅಂದರೆ ತೊಡೆ ಮೇಲೆ ಕೂತ್ಕೊಂಡು ಮಾಡ್ತಾರಲ್ಲ, ಆಗ ಕತ್ತನ್ನ ನೀವು ತುಂಬ ಬಗ್ತೀರಿ. ಬಗ್ದಾಗ ಏನಾಗುತ್ತೆ, ನೆಕ್ ಮೇಲೆ ತುಂಬ ಸ್ಟ್ರೈನ್ ಆಗುತ್ತೆ, ಅದು ಒಂದು ಕಾರಣ. ಆಮೇಲೆ ಕೈ ಒಂದೇ ಕಡೆ ಇಟ್ಕೊಂಡಿರ್ತಾರೆ, ಸೊ ಅದು ಒಂದು ಕಾರಣ. ಅದರಿಂದ ಶೋಲ್ಡರ್ ಪ್ರಾಬ್ಲಮ್ ಬರ್ಬೋದು, ನೆಕ್ ಪ್ರಾಬ್ಲಮ್ ಬರ್ಬೋದು, ಶೋಲ್ಡರ್ ಬ್ಲೇಡ್ ಪ್ರಾಬ್ಲಮ್ ಬರ್ಬೋದು, ಬೆನ್ನು ನೋವು ಬರ್ಬೋದು. ಸೊ ಕುರ್ಚಿನೂ ಕರೆಕ್ಟಾಗಿರಬೇಕು. ನೀವು ಏನೇ ಮಾಡಬೇಕಂದ್ರೂ ನಿಮ್ಮದು ಕಂಪ್ಯೂಟ್ರು ನಿಮ್ಮ ಡೈರೆಕ್ಟ್ ಇರಬೇಕು. ಯಾವತ್ತೂ ಕಣ್ಣು ಕೆಳಗಡೆ ಬಗ್ಗಿ ಕೆಲಸ ಮಾಡೋದು ಒಳ್ಳೆಯದಲ್ಲ. ಅದ್ರ ಜೊತೆ ಹೇಳಿದ್ನಲ್ಲ, ಓಡಾಡಬೇಕು. ಒಂದು 10-15 ನಿಮಿಷ ಸ್ವಲ್ಪ ರೆಸ್ಟ್ ತೊಗೊಂಡು ಸ್ವಲ್ಪ ಓಡಾಡ್ಕೊಂಡು ಬಂದು ವಾಪಸ್ ಮಾಡಿದರೆ ಈ ಲಕ್ಷಣಗಳು ಕಡಿಮೆ ಆಗುತ್ತೆ. ಸರ್, ಕಂಪ್ಯೂಟರ್ ಜೊತೆಗೆ ಇವತ್ತು ಮೊಬೈಲ್ ಅಂತೂ ಅವಿಭಾಜ್ಯ ಅಂಗ ಆಗೋಗಿದೆ. ಸೊ ಮೊಬೈಲು ಅದನ್ನೇ, ಮೊಬೈಲು ಅಷ್ಟೇ. ಅವರು ಯಾವಾಗಲೂ ಬಗ್ಗಿ ಅವರು ಮೊಬೈಲ್ ನೋಡ್ತಾರೆ. ನಾನು ಯಾವತ್ತೂ ಅಡ್ವೈಸ್ ಮಾಡೋದು, ಮುಂದೆ ಹಿಂಗೆ ಸ್ಟ್ರೈಟಾಗಿ ಇಟ್ಕೊಂಡು ಆಗ ನೋಡಿದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಬೆಟರ್. ಕೇವಲ ಮೊಬೈಲ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಸರ್, ಇವಾಗ ಮಲ್ಕೊಂಡಾಗೂ ಯಾವುದೋ ಪೊಸಿಷನ್ ಇರ್ತೀವಿ, ಹೆಂಗೋ ತಿರ್ಗಿಸಿರ್ತೀವಿ, ಮೊಬೈಲ್ ಗಂಟೆಗಟ್ಟಲೆ ನೋಡಿದಾಗ ಆ ಮೂಮೆಂಟಿಗೆ ಅದು ಅರ್ಥ ಆಗಲ್ಲ. ಬಟ್ ಅದಾದ್ಮೇಲೆ ಕುತ್ತಿಗೆ ನಾವು ಸಿಕ್ಕಾಪಟ್ಟೆ ಹೌದು, ತುಂಬ. ಅದಕ್ಕೆ ನೆಕ್ ಸ್ಟ್ರೈನ್ ಅಂತಲೇ ಹೇಳ್ತೀವಿ. ಅದೇ ಹೇಳಿದ್ನಲ್ಲ, RSI, ದೇರ್ ಆಲ್ RSI ಅಂತ ಹೇಳ್ತೀವಿ. ಎಷ್ಟೋ ಜನಕ್ಕೆ ಬರೀ ಬೆರಳೆ ನೋವು ಇರ್ತದೆ. ಈಗಿನ ಕಾಲದ ಮಕ್ಕಳು ನೋಡಿ, ಈ ತಂಬು ಹಿಂಗೆ ಬೆಂಡಾಗೋಗಿರತ್ತೆ, ಮಾಡಿ 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 ಸ್ಕ್ರೋಲ್ ಮಾಡೋದಾಗಲಿ, ಆಪ್ರೇಟ್ ಮಾಡೋದಾಗಲಿ. ಸೊ ಇದರೆಲ್ಲ ಐ ಥಿಂಕ್ ವಿ ಹ್ಯಾವ್ ಟು ಪ್ರಿವೆಂಟ್ ದಟ್ ಬೈ ನಾಟ್ ಗಿವಿಂಗ್ ರೆಗ್ಯುಲರ್. ಅಂದರೆ ಒಂದು ಅರ್ಧ ಗಂಟೆ 3/4 ಗಂಟೆ ಮಾಡ್ಬೋದು ಅಷ್ಟೇ ಹೊರತು, ಅದಕ್ಕಿಂತ ಮೇಲ್ಪಟ್ಟು ಮಾಡಿದ್ರೆ ಇಟ್ ಇಸ್ ನಾಟ್ ಅಡ್ವೈಸಬಲ್. ಮಲಗಿದಾಗ ಎಸ್ಪೆಷಲಿ ಮೊಬೈಲ್ ಯೂಸ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಸರ್? ನನ್ನ ಪ್ರಕಾರ 100ಕ್ಕೆ 100 ತಪ್ಪು. ಮಲ್ಕೊಂಡು ನೋಡೋದು ಒಂದು. ಆಮೇಲೆ ದೇರ್ ಆರ್ ಬ್ಲೂ ರೇಡಿಯೇಷನ್ ಅಂತೆಲ್ಲ ಹೇಳ್ತೀವಲ್ಲ, ಅದು ಕಣ್ಣಿಗೂ ಇದು ಆಮೇಲೆ ನಿದ್ದೆನೂ ಸರಿಯಾಗಿ ಬರೋದಿಲ್ಲ. ಇನ್ ಕೇಸ್ ಮಲಗ್ದಾಗ ಮೊಬೈಲ್ ಬಳಸ್ತೀವಿ ಅಂದ್ರೂ ಕೂಡ ಕುತ್ತಿಗೆ ಪೊಸಿಷನ್ ಇದೇ ಥರ ಇರಬೇಕು. ಹೌದು. ಅಂದರೆ ಸೀದಾ ಇರಬೇಕು. ನಿಮ್ಮ ಕಣ್ಣಿಗೆ ಕರೆಕ್ಟಾಗಿ ನೇರವಾಗಿ ನಿಮ್ಮ ಮೊಬೈಲ್ ಇರಬೇಕಾಗತ್ತೆ. ಇನ್ನು ಕೀಲುಗಳಲ್ಲಿ ಕ್ರ್ಯಾಕಿಂಗ್ ಸೌಂಡ್ ಅಂತ ಏನು ಬರುತ್ತೆ, ವಯಸ್ಸಾದವರಲ್ಲಿ ಅದು ಕಾಣಿಸ್ಕೊಳ್ಳುತ್ತಾ ಅಥವಾ ಯುವಕರಲ್ಲೂ ಇರುತ್ತಾ? ಆ್ಯಕ್ಚುಲಿ ವಯಸ್ಸಾದ ಮೇಲೆ ಎಷ್ಟೋ ಜನಕ್ಕೆ, ಮುಕ್ಕಾಲು ಭಾಗ ಎಲ್ರಿಗೂ ಆ ಕ್ರ್ಯಾಕಿಂಗ್ ಸೌಂಡ್ ಬಂದೇ ಬರುತ್ತೆ. ಯಂಗ್ಸ್ಟರಲ್ಲಿ ಒಬ್ಬೊಬ್ರಿಗೆ ಬರುತ್ತೆ, ತುಂಬ ಆ್ಯಕ್ಟಿವಿಟಿ ಜಾಸ್ತಿ ಮಾಡಿದಾಗ. ಬಟ್ ನೋವು ಊತ ಏನೂ ಇಲ್ಲ ಅಂತಂದರೆ ನೀವೇನು ಅದಕ್ಕೆ ಲಕ್ಷಣ ಕೊಡೋದು ಏನು ಬೇಕಾಗೋದಿಲ್ಲ. ಬಟ್ ನಿಮಗೆ ಕ್ರ್ಯಾಕ್ಲಿಂಗ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ವಯಸ್ಸಾದಮೇಲೆ, ಮೂಳೆ ಸೌದೋದ್ಮೇಲೆ ಏನಾಗುತ್ತೆ ಅಂದರೆ ಒಂದು ಮಂಡಿ ಇನ್ನೊಂದು ಮಂಡಿ ಘರ್ಷಣೆ ಆದಾಗ
ಹಾಗೆ ಕ್ರ್ಯಾಕ್ಲಿಂಗ್ಸ್ ಕರಕರ ಸೌಂಡ್ ಬರುತ್ತೆ ನೀವು ಮಚ್ಚಿದಾಗ ಓಡಾಡಿದಾಗ. ಅದ್ರ ಜೊತೆ ಒಂದು ಡಿಫಾರ್ಮಿಟಿನೂ ಆಗುತ್ತೆ. ನಾರ್ಮಲಿ ಈ ಏಜ್ ಆದಾಗ ಒಂದು ವ್ಯಾರಸ್ ಅಂತ ಹೇಳ್ತೇವೆ, ಅಂದರೆ ಬೋಲೆಗ್ ಅಂತ ಹೇಳ್ತೀವಿ. ಬೋಲೆಗ್ ಆದಾಗ ಅಂತಂದರೆ ಅದು ಯೂಶಲಿ ಸೆಕೆಂಡ್ರಿ ಆರ್ಥ್ರೈಟಿಸ್. ಪ್ರೈಮರಿ ಅಂತಂದರೆ ಇವೆಲ್ಲ ರೊಮಟೈಡ್ ನೀವು ಕೇಳಿದ್ರಲ್ಲ, ಸೋರಿಯಾಟಿಕ್, ಅದೆಲ್ಲ ಪ್ರೈಮರಿ ಆರ್ಥ್ರೈಟಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಬರುತ್ತೆ ಕ್ರ್ಯಾಕ್ಲಿಂಗ್ ಸೌಂಡ್ಸು. ಬಟ್ ಯಾವಾಗ ಊತ ಪೇಯ್ನ್ ಎಲ್ಲ ಇದ್ದರೆ ಅದಕ್ಕೆ ವೈದ್ಯರ ಸಲಹೆ ತೊಗೊಂಡು ಅವರ ಪ್ರಕಾರ ಟ್ರೀಟ್ಮೆಂಟ್ ತೊಗೊಳ್ಳೋದು ಉತ್ತಮ. ಓಕೆ ಓಕೆ. ಇನ್ನು ಮಸಾಜ್ಗೆ ಅಂತ ಬಂದರೆ ಸರ್, ಎಣ್ಣೆ ಮಸಾಜ್ ಮಾಡ್ಕೊಳ್ಳಿ ಆ ಥರದ್ದೆಲ್ಲ ಹೇಳ್ತಾರಲ್ಲ, ಅದು ಕೀಲು ಅಥವಾ ಮೂಳೆ ನೋವುಗಳು ಕಡಿಮೆ ಆಗೋಕ್ಕೆ ಒಂದು ಬೆಸ್ಟ್ ಉಪಾಯನ ಅಥವಾ ಹೇಗೆ? ಎಲ್ಲೋ ಒಂದು ಕಡೆ ಸ್ವಲ್ಪ ಉಪಯೋಗ ಆಗಬಹುದು. ಬಟ್ ನಾನು ಈ ಡಯಾಬಿಟಿಕ್ ಪೇಷಂಟ್ಸು ಓಲ್ಡ್ ಏಜ್ಗೆ ನನಗೆ ಐ ಡೋಂಟ್ ಅಡ್ವೈಸ್ ದೆಮ್, ಬಿಕಾಸ್ ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗ್ಬೋದು. ಸ್ವಲ್ಪ ನಿಮಗೆ ಮಾಂಸ ಎಲ್ಲ ಸ್ವಲ್ಪ ಸಡಿಲಾಗುತ್ತೆ, ರಕ್ತ ಚಲನೆ ಇಂಪ್ರೂವ್ ಆಗುತ್ತೆ, ಎಲ್ಲೋ ಒಂದು ಕಡೆ ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಬಟ್ ರೆಗ್ಯುಲರ್ ಈಗ ಸಕ್ಕರೆ ಕಾಯಿಲೆ ಇದ್ದವರಿಗೆ ಅವ್ರಿಗೆಲ್ಲ ಮಾಡೋದು ಒಳ್ಳೆಯದಲ್ಲ. ಹೌದೌದು ಸರ್. ಇನ್ನು ಮಂಡಿ ನೋವು ಅಂದರೆ ಸಾಮಾನ್ಯವಾಗಿ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಅಥವಾ ಆ ಥರದ್ದು ಕೇಳಿರ್ತೀವಿ. ಈ ನೀ ರಿಪ್ಲೇಸ್ಮೆಂಟ್ ಅನ್ನೋದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಸರ್? ಆಮೇಲೆ ಯಾರು ಇದನ್ನು ಮಾಡಿಸ್ಕೊಳ್ಬೋದು, ಯಾರಿದನ್ನು? ಇದು ಒಂದು ಮುಖ್ಯವಾದ ಕ್ವಶನ್ ನೀವು ಹೇಳ್ತಿರೋದು. ಏನಂದರೆ ಎಷ್ಟೋ ಮಂಡಿ ನೋವಿಗೆ ಈಗಿನ ವೈದ್ಯರು ಏನು ಮಾಡ್ತಾರೆ ಅಂತಂದರೆ, ಯಾವುದೇ ಗ್ರೇಡ್ ಅದರಲ್ಲಿ ಸ್ಟೇಜಸ್ ಉಂಟು, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ. ಗ್ರೇಡ್ 1, ಗ್ರೇಡ್ 2ಅಲ್ಲಿ ಏನೂ ಮಾಡೋದು ಬೇಕಾಗಿಲ್ಲ. ಅವರು ರೆಗ್ಯುಲರಾಗಿ ನಾವು ಮಂಡಿ ಎಕ್ಸಸೈಸ್ ಹೇಳ್ತೀವಿ, ಅದಕ್ಕೆ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಹೇಳ್ತೀವಿ, ಆಮೇಲೆ ಫಿಸಿಯೋಥೆರಪಿ ಅಂತ ಹೇಳ್ತೇವೆ, ಆಮೇಲೆ ಕೊಲಾಜನ್ಸ್ ಅಂತ ಹೇಳಿದ್ನಲ್ಲ ನಿಮಗೆ, ಸ್ವಲ್ಪ ನ್ಯೂಟ್ರಿಷನ್ ಸಪ್ಲಿಮೆಂಟ್ ಕೊಡ್ತೀವಿ. ಎಷ್ಟೋ ಜನ ಚೆನ್ನಾಗಾಗ್ತಾರೆ. ನಿಮ್ಗೆ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಅಂತಂದರೆ ದೇಹ ತೂಕ ತುಂಬ ಜಾಸ್ತಿ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಟ್ರೀಟ್ಮೆಂಟ್ ಅವರ ಕೈಲೇ ಇರುತ್ತೆ. ಅವ್ರು ಯಾವಾಗ ದೇಹ ತೂಕ ಕಡಿಮೆ ಆದರೆ, ಈಗ 100 kg ಇದ್ದರೆ ಅವರು 60 kgಗೆ ಬಂದರೆ 100% ಮಂಡಿ ಮೇಲೆ ಒತ್ತಡ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ, ಜಲ್ದಿ ಸವಿಯೋದು ಕಡಿಮೆ ಆಗುತ್ತೆ. ಆಯಿತು. ಈಗ ಸ್ಟೇಜ್ 3, ಸ್ಟೇಜ್ 4, ಸ್ಟೇಜ್ 2, ಸ್ಟೇಜ್ 3ಲಿ ಏನಂತೀವಿ, ಸ್ಟೆಮ್ ಸೆಲ್ ಅಂತಲೂ ಹೇಳ್ತೀವಿ. ಒಂದು ಅಂದರೆ PRP ಇಂಜೆಕ್ಷನ್ ಬರ್ತದೆ, ಸ್ಟೆಮ್ ಸೆಲ್ ಅಂತ ಇರುತ್ತೆ, ಅದೆಲ್ಲ ಇಂಜೆಕ್ಟಬಲ್ ಟು ದ ಜಾಯಿಂಟ್. ಆಮೇಲೆ ಹೈಲೂರೋನಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಅದೇನಂದರೆ ಮಂಡಿ ಒಳಗೆ ಒಂದು ಎಣ್ಣೆ ಇರುತ್ತೆ, ಅದಕ್ಕೆ ಸೈನೋವಿಲ್ ಫ್ಲೂಯಿಡ್ ಅಂತ ಹೇಳ್ತೇವೆ. ಆ ಎಣ್ಣೆನ ವಿಸ್ಕಾಸಿಟಿ ಅಂದರೆ ಥಿಕ್ನೆಸ್ಸು ಜಾಸ್ತಿ ಮಾಡುತ್ತೆ. ಈ ನಾವು ಹೈಲೂರೋನಿಕ್ ಆ್ಯಸಿಡ್ ಅಂತ ಕೊಡ್ತೀವಲ್ಲ, ಇನ್ಕ್ರೀಸ್ ಆದಾಗ ಮಂಡಿ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಇನ್ನೊಂದು ಸ್ಟೆಮ್ ಸೆಲ್ ಆರ್ PRP ಇಂಜೆಕ್ಷನ್ಸ್ ಹೇಳ್ತೀವಲ್ಲ, ಇವೆಲ್ಲ ಏನು ಮಾಡುತ್ತೆ ಅಂತಂದರೆ, ಮಂಡಿ ಒಳಗೆ ಏನಾದರೂ ಸ್ವಲ್ಪ ಸೌದಿದ್ದರೆ ಅದು ಈಲಾಗೋ ಕೆಪಾಸಿಟಿ ಇರಬಹುದು. ಅದು ಇನ್ನೂ ರಿಸರ್ಚಲ್ಲಿ ನಡೀತಾ ಇದೆ, ಬಟ್ ಅದನ್ನು ಕೊಡ್ತಾ ಇದ್ದೇವೆ. ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ. ಇವಾಗ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಬಟ್ ನಾನು ಹೇಳೋದು ಸ್ಟೇಜ್ 4 ಆಗುತ್ತಲ್ಲ, ಆಗ ಮಾಡೋದು ಒಳ್ಳೆಯದು. ಯಾವಾಗ ಪೇಷಂಟು ನನಗೆ ಓಡಾಡೋಕ್ಕಾಗೋದಿಲ್ಲ ಸರ್, ನಾನು ಒಬ್ಬ ಇಂಡಿಪೆಂಡೆಂಟಾಗಿ ಇರಬೇಕು, ನಾನು ಬೇರೆಯವ್ರ ಕೈಯಲ್ಲಿ ಓಡಾಡಲಿ, ಇದು ನಾನು ನನ್ನ ಸಹಾಯ ತೊಗೊಳ್ಳೋಕ್ಕೆ ಇಷ್ಟ ಇಲ್ಲ, ಆಗ ಮಾತ್ರ ಕೃತಕ ಕೀಲು ಜೋಡಣೆ ಮಾಡಿದ್ರೆ ಉತ್ತಮ ನನ್ನ ಪ್ರಕಾರ. ಸೊ ಪೇಷಂಟೇ ಬರಬೇಕು. ಯಾರ ಬೇರೆಯವ್ರ ಒತ್ತಡ, ಮಕ್ಕಳ ಒತ್ತಡ ಆಗಲಿ, ಇಲ್ಲ ನನ್ನ ಹತ್ರ ನಮ್ಮ ಮಗಳ ಹತ್ರ ಇನ್ಶೂರೆನ್ಸ್ ಇದೆ ಮಾಡಿಬಿಡಿ, ಅದಲ್ಲ ಇಂಪಾರ್ಟೆಂಟು. ಅವರೇ ಅಂದ್ಕೊಳ್ಬೇಕು, ಇಲ್ಲ ನನಗೆ ಮಂಡಿ ನೋವು ಇಲ್ಲದೆ ನಾನು ಓಡಾಡಬೇಕು ಅಂತ ಬಂದಾಗ ಮಾಡಿಸ್ಕೊಂಡ್ರೆ ಉತ್ತಮ. ಅದು ನನ್ನ ಅಡ್ವೈಸ್. ಓಕೆ ಓಕೆ. ಈ ಒಂದು ಆಪ್ರೇಷನ್ ಅಥವಾ ಈ ನೀ ರಿಪ್ಲೇಸ್ಮೆಂಟ್ ಮಾಡಿ ಆದಮೇಲೆ ಒಂದಷ್ಟು ಪ್ರಮಾಣದಲ್ಲಿ ಸರಿ ಹೋಗುತ್ತೆ, ಮತ್ತೆ ಅವರು ತಮ್ಮ ಪಾಡಿಗೆ ತಾವು ಇರ್ತಾರೆ ಸ್ವಾಧೀನದಲ್ಲಿ. ಹೌದು, 100% ನೋವಿಲ್ಲದೆ ಓಡಾಡ್ಬೋದು. ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಕ್ರಾಸ್ ಲೆಗ್ ಅಂತೀವಿ, ಅಂದರೆ ಚಕ್ಕಲ್ ಬಟ್ಟೆ ಹಾಕ್ಕೊಂಡು ಕೆಳಗಡೆ ಕೂರ್ಲಿಕ್ಕಿಲ್ಲ. ಕೆಳಗಡೆ ಅದು 2 ಬಿಟ್ಟರೆ ಮಿಕ್ಕಿದ್ದು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಎಲ್ಲ ಕೆಲಸ ಮಾಡ್ಬೋದು, ಸ್ವಿಮ್ಮಿಂಗ್ ಹೋಗ್ಬೋದು, ಎಲ್ಲ ನಾವು ದಿನನಿತ್ಯ ಓಡಾಡ್ಬೋದು. ಇಫ್ ದೇ ಆರ್ ವೆರಿ ಗುಡ್ ವಾಕರ್, ಮಾರ್ನಿಂಗ್ ದಿನ ವಾಕಿಂಗ್ ಹೋಗ್ಬೋದು, ಯಾವ ತೊಂದರೆ ಇಲ್ದನೂ ಮಾಡ್ಬೋದು. ಬಟ್ ಅದ್ರ ಜೊತೆಗೆ ಮಾಂಸದ ಇದನ್ನು ಅಂದರೆ ಮಸಲ್ಸ್ನ ಸ್ವಲ್ಪ ಸ್ಟ್ರೆಂತ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ಇಂಪಾರ್ಟೆಂಟ್. ಈ ಓಲ್ಡ್ ಏಜಲ್ಲಿ ಏನಾಗುತ್ತೆ, ನಮ್ಮ ಮಸಲ್ ಸ್ಟ್ರೆಂತ್ ಕಡಿಮೆ ಆಗೋಗುತ್ತೆ. ಸೊ ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ದಿನನಿತ್ಯ ವ್ಯಾಯಾಮ ತುಂಬ ಮುಖ್ಯವಾಗುತ್ತೆ. ಇದರಲ್ಲಿ ವ್ಯಾಯಾಮ ಮಾಡಿಕೊಂಡು ನಮ್ಮ ಕಾಲಿನ ಶಕ್ತಿಯನ್ನು ಚೆನ್ನಾಗಿ ಇಟ್ಕೊಂಡ್ರೆ ಮಂಡಿ ನೋವು ಕಡಿಮೆ ಆಗುತ್ತೆ. ಆಪ್ರೇಷನ್ ಆದಾಗಲೂ ಗುಣಮುಖ ಜಲ್ದಿ ಆಗ್ತಾರೆ. ಹೌದೌದು, ತುಂಬ ಇಂಪಾರ್ಟೆಂಟ್ ಅದು. ಆಮೇಲೆ ಇನ್ನೊಂದು, ಒಬ್ಬೊಬ್ರಿಗೆ ಏನು ಮಾಡ್ತೀವಿ ಅಂತಂದರೆ ಅರ್ಲಿ ಆರ್ಥ್ರೈಟಿಸಲ್ಲಿ ಏನು ಮಾಡ್ತೀವಿ ಅಂದರೆ ವಾಕರ್ ಅಂತ ಕೊಡ್ತೇವೆ. ಸೊ ಈ ವಾಕರ್ ಕೊಟ್ಟಾಗ ಏನಾಗುತ್ತೆ, ನಿಮ್ಮ ದೇಹ ತೂಕ 20% ವಾಕರ್ ಮೇಲೆ ಬಿದ್ದಾಗ ಮಂಡಿ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಸೊ ಅದರಿಂದನೂ ಅವ್ರಿಗೆ ಸ್ವಲ್ಪ ಉಪಯೋಗ ಆಗುತ್ತೆ. ಓಕೆ ಓಕೆ.
ಸರ್ ನೀವು ಸ್ಟೆಮ್ ಸೆಲ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಈ ಸ್ಟೆಮ್ ಸೆಲ್ ಚಿಕಿತ್ಸೆ ಅಂದ್ರೇನು ಸರ್ ಇದು? ಎಲ್ರಿಗೂ ಮಾಡ್ಬೋದಾ? ಸೂಕ್ತವಾ? ಹೇಗೆ? ಅದೇ ನಾನು ಹೇಳಿದ್ನಲ್ಲ, ಸ್ಟೇಜ್ 2 ಸ್ಟೇಜ್ 3 ಅಂದರೆ ಅಷ್ಟೊಂದು ಸೌದಿರಲ್ಲ, ಸ್ಪೇಸು ಸ್ವಲ್ಪ ಮೇಂಟೈನ್ ಆಗಿರುತ್ತೆ. ಅಂಥವ್ರಿಗೆ ಎಷ್ಟೋ ಜನಕ್ಕೆ ಉಪಯೋಗ ಆಗ್ತಾ ಇದೆ. ಬಟ್ ಅದೇ ಹೇಳಿದ್ನಲ್ಲ, ಇನ್ನೂ ರಿಸರ್ಚಲ್ಲಿ ನಡೀತಾ ಇತ್ತು. ತುಂಬ 100% ಕೊಡಲಿಕ್ಕಾಗೋದಿಲ್ಲ, ಬಟ್ ಇಟ್ ಈಸ್ ಹೆಲ್ಪಿಂಗ್ ಪೇಷಂಟ್. ತುಂಬ ಜನ ಈಗ ನೋಡಿರ್ಬೋದು, ಎಲ್ರಿಗೂ ಯಾರಿಗೂ ಎಷ್ಟೋ ಜನಕ್ಕೆ ಕೃತಕ ಕೀಲು ಜೋಡಣೆ ಮಾಡಲಿಕ್ಕೆ ಇಷ್ಟ ಇಲ್ಲ. ಅಂಥವ್ರಿಗೆ ಗ್ರೇಡ್ 2 ಗ್ರೇಡ್ 3ಲೇ ಬಂದರೆ ಇದನ್ನು ಕೊಟ್ಟು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಈಗ ತುಂಬ ಮುಂದುವರೆದಿದೆ ಸ್ಟೆಮ್ ಸೆಲ್ಲಲ್ಲಿ. ಸೊ ಅದರಲ್ಲಿ ತುಂಬ ಗುಣನೂ ಆಗಿದೆ. ನಾವು ಎಷ್ಟೋ ಜನಕ್ಕೂ ಕೊಟ್ಟು ಇದ್ದೀವಿ. ಸೊ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಪೇಷಂಟ್. ಅಂದರೆ ಗ್ಯಾರಂಟಿ ಅಂತಲ್ಲ, ಒಂದು 2 ವರ್ಷ 3 ವರ್ಷ 5 ವರ್ಷ ಸ್ವಲ್ಪ ಮೇಂಟೈನ್ ಮಾಡ್ಬೋದು. ಅದ್ರ ಜೊತೆ ದೇಹ ತೂಕ ಕಡಿಮೆ ಆದರೂ ಇನ್ನೂ ಇಂಪ್ರೂವ್ ಆಗ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ, ನಾವು ಕೃತಕ ಕೀಲು ಜೋಡಣೆ ಮಾಡೋದನ್ನ ಮುಂದುವರಿಸ್ಬೋದು. ಅಂದರೆ ಇವಾಗ 20 ವರ್ಷ ಬರೋ ಮಂಡಿನ 50 ವರ್ಷ 40 ವರ್ಷ ಆದಮೇಲೆ ಮಾಡಿಸ್ಕೊ. ಅಂದರೆ 80 65 70 80 ಸ್ವಲ್ಪ ಪ್ರೋಗ್ರೆಸ್ ಮಾಡಿದಷ್ಟು ಒಳ್ಳೆಯದು. ಓಕೆ ಸರ್, ಓಕೆ. ಇನ್ನು ಮೂಳೆಗಳು ಮತ್ತು ಎಲುಬುಗಳು ಅಂತ ಬಂದಾಗ ಮೊದಲಿನಿಂದಲೂ ನಾವು ಅದರ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋವಂಥದ್ದಿದ್ರೆ ಏನು ಮಾಡಬೇಕು ಸರ್? ಆ್ಯಸ್ ಎ ಡಾಕ್ಟರ್ ಆಗಿ ನೀವು ಸಾವಿರಾರು ಪೇಷಂಟ್ಗಳನ್ನು ನೋಡಿರ್ತೀರ. ಸೊ ಹಾಗಾಗಿ ನಮ್ಮ ಮೂಳೆಗಳ ಆರೋಗ್ಯ, ಎಲುಬು ಕೀಳುಗಳ ಆರೋಗ್ಯ ಯಾವತ್ತಿದ್ರೂ ಆರೋಗ್ಯವಾಗಿ ಇರಬೇಕು ಅಂದರೆ ಏನು ಒಂದಷ್ಟು ಸಜೆಷನ್ನ ನಮ್ಮ ವೀಕ್ಷಕರಿಗೆ ಕೊಡ್ತೀವಿ? ಫಸ್ಟು ಒಳ್ಳೆ ನ್ಯೂಟ್ರಿಷನ್ ತೊಗೊಳ್ಬೇಕು, ವೆರಿ ಇಂಪಾರ್ಟೆಂಟ್. ನ್ಯೂಟ್ರಿಷನ್ ಸಪ್ಲಿಮೆಂಟ್. ನ್ಯೂಟ್ರಿಷನ್ ಅಂದರೆ ಒಳ್ಳೆ ಊಟ, ಆಹಾರ, ಹಣ್ಣು ಹಂಪ್ಲ. ಈಗ ನಾನ್ ವೆಜ್ ತಿನ್ನೋಕ್ಕಿಂತ ತಿನ್ಬೋದು. ಕೊಬ್ಬಿನಂಶ ಸ್ವಲ್ಪ ಕಡಿಮೆ ಮಾಡಬೇಕು. ಓಕೆ, ಸ್ವೀಟು ಕಡಿಮೆ ಮಾಡಬೇಕು. ಅದರಿಂದ ದೇಹ ತೂಕ ಕಡಿಮೆ ಆಗುತ್ತೆ. ಆಮೇಲೆ ವ್ಯಾಯಾಮ, ದಿನನಿತ್ಯ ವ್ಯಾಯಾಮ ಮಾಡೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ಸ್ವಲ್ಪ ಆರ್ಥೈಟಿಸು ಗ್ರೇಡ್ 2 ಬಂದಾಗ ಸ್ವಲ್ಪ ದೇಹ ತೂಕ ದಪ್ಪ ಇದ್ದರೆ ನಾನು ಅಡ್ವೈಸ್ ಮಾಡೋದು ಅವ್ರಿಗೆ ಓಡಲಿಕ್ಕಿಲ್ಲ, ಬ್ರಿಸ್ಕ್ ವಾಕ್ ಅಂತ ಮಾಡ್ಬೋದು. ಸೊ 4ನೇದು, ಈ ವ್ಯಾಯಾಮ ಮಾಡಿದ್ರೆ ಏನಾಗುತ್ತೆ ಅಂದರೆ, ನೀವು ಏನೇ ತಿಂತಿರಲ್ಲ ಅದನ್ನು ದೇಹ ಅಬ್ಸರ್ವ್ ಆಗುತ್ತೆ. ಆಗ ಎಲ್ಲಿ ಬೇಕೋ ಅಲ್ಲಿಗೆ ಈಗ ನ್ಯೂಟ್ರಿಷನ್ ಹೋಗುತ್ತೆ. ಈಗ ವೈಟಮಿನ್ ಡಿ ತೊಗೊಳ್ತೀರಿ, ಕ್ಯಾಲ್ಶಿಯಮ್ ತೊಗೊಳ್ತೀರಿ, ಆಮೇಲೆ ಪ್ರೋಟೀನ್ ತೊಗೊಳ್ತೀರಿ. ಸೊ ಇದೆಲ್ಲ ತೊಗೊಂಡಾಗ ಏನಾಗುತ್ತೆ, ನೀವು ಎಕ್ಸಸೈಸ್ ಮಾಡಿದ್ರೆ ಮಾತ್ರ ಅಲ್ಲಿಗೆ ಹೋಗೋದು. ನೀವು ಸುಮ್ಮನೆ ತಿಂದ್ಬಿಟ್ಟು ಎಲ್ಲ ನಾನು ಒಳ್ಳೆ ತಿಂತಿದ್ದೀನಿ ಅಂದರೆ ಆಗೋದಿಲ್ಲ. ಸೊ ಎಕ್ಸಸೈಸ್ ಮಾಡಿದ್ರೆ ಮಾತ್ರ ಎಲ್ಲಿ ಬೇಕೋ ಅಲ್ಲಿಗೆ ರಕ್ತನಾಳದಿಂದ ಹೋಗುತ್ತೆ. ಅದೇ ಇಂಪಾರ್ಟೆಂಟ್. ಸರ್, ಇನ್ನು ದೈಹಿಕ ವ್ಯಾಯಾಮ ಅನ್ನೋದು ಬಹಳನೇ ಮುಖ್ಯ ಅಂತ ತುಂಬ ಮುಖ್ಯ ಹೇಳ್ತಾರೆ. ಸೊ ಹಾಗಾಗಿ ಈ ಮಂಡಿ ನೋವಿದ್ದವರು ಈ ವ್ಯಾಯಾಮಗಳನ್ನು ಮಾಡಬಹುದಾ ಅಥವಾ ಬ್ರಿಸ್ಕ್ ವಾಕನ್ನು ಮಾಡ್ಬೋದು? ಈಗಿನ ಕಾಲದಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು. ಚೇರ್ ಮೇಲೆ ಕೂತ್ಕೊಂಡು ಏನಂದರೆ, ಚೇರ್ ಮೇಲೆ ಕೂತ್ಕೊಂಡು ಎದ್ದೊಳ್ಳೋದು, ಕೂತ್ಕೊಂಡೇ ಎಕ್ಸಸೈಸ್ ಮಾಡೋದು. ಓಡಾಡೋಕ್ಕಾಗದೇ ಇರೋರು ಅದನ್ನು ಮಾಡ್ಬೋದು. ಅದೇನು ನಾವೇನು ದಿನ ಓಡಾಡಬೇಕು ಅಂತಿಲ್ಲ. ಕೂತ್ಕೊಂಡೆ ಕಾಲು ಅಲ್ಲಾಡಿಸೋದು, ಮಂಡಿ ಮರ್ಚೋದು, ಅದೆಲ್ಲ ಮಾಡಿದ್ರೂ ಇಂಪ್ರೂವ್ ಆಗುತ್ತೆ. ಅಂದರೆ ಇದು ವಯಸ್ಸಾದವ್ರಿಗೆ ಹೇಳ್ತಿರೋದು ನಾನು. ಯಂಗ್ಸ್ಟರ್ಸ್ ಎಲ್ಲ ಮಾಡ್ಬೋದು, ಬಟ್ ವಯಸ್ಸಾದವ್ರಿಗೆ ಇದು ಮಾಡಿಕೊಂಡ್ರೂ ಉತ್ತಮ ಆಗುತ್ತೆ. ಓಕೆ, ಓಕೆ. ಸೊ ಇದಕ್ಕೆ ಆ್ಯಡ್ ಮಾಡೋದಾದರೆ ಸರ್, ಇವತ್ತಿನ ಕಾಲದಲ್ಲಿ ಟ್ರೆಂಡಿಂಗ್ ಅಂತಿದೆಯಲ್ಲ, ಅಂದರೆ ಆಪ್ರೇಷನ್ ಇಲ್ಲೇ ನಿಮ್ಮ ಒಂದು ಮಂಡಿ ನೋವನ್ನು ನೀವು ಬರೀ ಇಂಜೆಕ್ಷನ್ ಮೂಲಕ ಅದನ್ನು ಸರಿಪಡಿಸ್ಕೊಳ್ಬಹುದು ಅಂತ. ಇದು ಎಷ್ಟರ ಮಟ್ಟಿಗೆ ಸರಿ, ಸೂಕ್ತ, ಮತ್ತು ನೀವು ಇದ್ರ ಬಗ್ಗೆ ಏನು ಅಭಿಪ್ರಾಯ ಪಡ್ತೀರಿ ಸರ್? ನಾನು ಹೇಳಿದ್ನಲ್ಲ, ಸ್ಟೇಜ್ 2 3 ಇದ್ದರೆ ಮಾತ್ರ ಮಾಡಿಸ್ಕೊಂಡ್ರೆ ಉತ್ತಮವಾಗುತ್ತೆ. ಆಗಬಹುದು, ಅದನ್ನು ಹೇಳ್ತೀನಿ, ಆಗಬಹುದು. 2 ವರ್ಷ 3 ವರ್ಷ ಇನ್ನೂ ಚೆನ್ನಾಗಾಗ್ಬೋದು. ಸೊ ಒಂದು. 2ನೇದು, ದೇಹ ತೂಕ ಇದ್ದರೆ ಕಡಿಮೆ ಮಾಡಿಕೊಳ್ಳೇಬೇಕು. ಅದರಲ್ಲಿ ನೀವು ಈ ಇಂಜೆಕ್ಷನ್ ಕೊಡಿದ ತಕ್ಷಣ ಕಡಿಮೆ ಆಗೋದಿಲ್ಲ. ಇನ್ನು ರಿಸರ್ಚಲ್ಲಿ ನಡೀತಾ ಇದೆ ಇದು. ಈ ಸ್ಟೆಮ್ ಸೆಲ್ ಆಗಲಿ, PRP ಆಗಲಿ, ಇನ್ನು ತುಂಬ ಒಳ್ಳೆ ಇನ್ನು ನ್ಯೂವರ್ ಥಿಂಗ್ಸ್ ದೇ ವಾಂಟ್ ಟು ಆ್ಯಡ್ ಇನ್ ಟು ದಟ್. ಅದು ಬಂದರೆ ಇನ್ನೂ ಒಳ್ಳೆ. ಬಟ್ ವೈದ್ಯರ ಸಲಹೆ ಇಲ್ಲದೆ ಇದನ್ನು ಯಾವುದನ್ನು ಮಾಡಬಾರ್ದು ಅನ್ನುವಂಥದ್ದಲ್ವ ಸರ್? ಇಲ್ಲ, ಮಾಡ್ಬೋದು. ನಾನು ಮಾಡಬೇಡ ಅಂತ ಹೇಳ್ತಿಲ್ಲ, ಮಾಡ್ಬೋದು. ನಾವೇ ಮಾಡ್ತೀವಲ್ಲ. ಸೊ ಸಮ್ ಪೇಷಂಟ್ಸ್ ದೇ ಡೂ ಗುಡ್. ನಾನು ಇವಾಗ 100 ಜನಕ್ಕೆ ಮಾಡಿದರೆ 50-60 ಜನ ಚೆನ್ನಾಗೇ ಇದ್ದಾರೆ. ಸೊ ದೇ ಆರ್ ಹ್ಯಾಪಿ ವಿತ್ ವಾಟ್ ಎವರ್ ದೇ ಹ್ಯಾವ್ ಟೇಕನ್. ಇನ್ನು 30-40 ಜನ ದೇ ಮೈಟ್ ಪ್ರೋಗ್ರೆಸ್ ಆ್ಯಂಡ್ ಕೃತಕ ಕೀಲು ಜೋಡಣೆ ಬೇಕಾಗ್ಬೋದು. ಅವಾಗ ಅದು ಸ್ಟೇಜ್ 4 ಹೋದಾಗ ಮಾತ್ರ. ಹೌದು, ಮಾಡಿಸ್ಕೊಂಡ್ರೆ ಬೆಟರು. 3ಯಲ್ಲೂ ಸಮ್ಟೈಮ್ಸ್ ಮಾಡ್ತೀವಿ. ತುಂಬ ನೋವಿದ್ದು ಓಡಾಡೋಕ್ಕಾಗದೆ, ಈಗ ರೊಮಟೈಡ್ ಅಂತ ಹೇಳಿದ್ರು ಮೊದಲು. ಸೊ ಅಂಥದ್ರಲ್ಲಿ ಏನಾಗುತ್ತೆ, ಕಾರ್ಟಿಲೇಜ್ ಅಂತಿರುತ್ತೆ, ಅದೆಲ್ಲ ವೇರ್ ಆ್ಯಂಡ್ ಟೇರ್ ಆಗಿಬಿಟ್ಟು ಒಂದಕ್ಕೊಂದು ಘರ್ಷಣೆ ಆಗಿ ಅದಕ್ಕೆ ಬೋನ್ ಆನ್ ಬೋನ್ ಅಂತ ಹೇಳ್ತೀವಿ. ಆವಾಗ ಮಾಡಿಸ್ಕೊಂಡ್ರೆ ಉತ್ತಮ. ಸರ್, ಇನ್ನು ಈ ಮೂಳೆ ಸವೆತ ಅನ್ನೋದು ಹೆಣ್ಣು ಮಕ್ಕಳಲ್ಲಿ, ಅದರಲ್ಲೂ ಸ್ವಲ್ಪ ಏಜ್ ಆಗ್ತಿದೆ ಹೆಣ್ಮಕ್ಳಿಗೆ ಅಂದಾಗ ಯಾಕೆ ಕಾಡುತ್ತೆ ಕಂಪೇರ್ ಟು ಜೆಂಟ್ಸ್ ಅಂತ? ಯಾಕಂತಂದರೆ, ಒಂದು 40 ನಂತರ ಲೇಡೀಸಲ್ಲಿ ಏನಾಗುತ್ತೆ ಅಂತಂದರೆ, ಅವ್ರಿಗೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಒಂದು ಪ್ರೀ ಮೆನೋಪಾಸ್, ಪೋಸ್ಟ್ ಮೆನೋಪಾಸ್, ಅಂದರೆ ಅವ್ರಿಗೆ ಪೀರಿಯಡ್ಸು ಕಡಿಮೆ ಆದಾಗ ಹಾರ್ಮೋನಲ್ ಚೇಂಜ್ ಆಗಿ ದೇಹ ತೂಕ ದಪ್ಪ ಆಗಲಿಕ್ಕೆ ಶುರುವಾಗ್ತದೆ ದೇಹ, ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್.
ಅದರಿಂದ ಏನಾಗುತ್ತೆ, ಇಂಡೈರೆಕ್ಟ್ಲಿ ಆಸ್ಟೋಪೊರೋಸಿಸ್ ಅಂತ ಹೇಳ್ತೀವಿ, ಅಂದರೆ ಮೂಳೆ ಸಾಫ್ಟ್ನೆಸ್ ಅಂತ ಹೇಳ್ತೀವಿ, ಅದು ಕಡಿಮೆ ಆಗುತ್ತೆ ಅದು. ಸೊ ಅವಾಗ ಏನಾಗುತ್ತೆ ಅಂತಂದರೆ ಅವ್ರಿಗೆ ಅರ್ಲಿ ಆರ್ಥೈಟಿಸ್ ಬರೋ ಚಾನ್ಸಸ್ಸು ಜಾಸ್ತಿ. ಆ ಕಾರಣದಿಂದ ಹೆಣ್ಮಕ್ಳಿಗೆ ಹೌದೌದು, ಒಂದು ಆಸ್ಟೋಪೊರೋಸಿಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಕಾಸ್ ಫಾರ್, ಬಿಕಾಸ್ ಅವ್ರು ದೇಹ ತೂಕ ಇಮಿಡಿಯೇಟ್ ಜಾಸ್ತಿ ಆಗಿಬಿಡ್ತಾರೆ ಆಮೇಲೆ. ಆಮೇಲೆ ಇನ್ನೊಂದು ಎರಡನೇದು ತುಂಬ ಇಂಪಾರ್ಟೆಂಟು ಸ್ಟ್ರೆಸ್. ಈ ಪೋಸ್ಟ್ ಮೆನೋಪಾಸ್ ಆದಾಗ, ಪೀರಿಯಡ್ಸ್ ಆದಮೇಲೆ ಸಡನ್ಲಿ ಅವ್ರು ಸ್ವಲ್ಪ ಡಿಪ್ರೆಷನ್ನು, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದು ಅವರಿಂದಲ್ಲ, ಅದು ದೇಹದ ಹಾರ್ಮೋನಿಂದ ಆಗುತ್ತೆ ಹೊರತು ವೈಯಕ್ತಿಕವಾಗಿ ಅಯ್ಯೋ ಯಾಕಿಗೆ ಡಿಪ್ರೆಸ್ ಆಗಿದ್ದಾರೆ ಇಲ್ಲ. ನಾರ್ಮಲಿ ಹಾರ್ಮೋನ್ಸಿಂದ ಕಡಿಮೆ ಈ ಥರ ದಪ್ಪ ಆಗೋ ಲಕ್ಷಣ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಹೇಳೋದು, ಈ ಎಕ್ಸಸೈಸಿಂದ, ವ್ಯಾಯಾಮದಿಂದ ಏನಾಗುತ್ತೆ ಅಂದರೆ ನಿಮ್ಮದು ಖುಷಿ ಹಾರ್ಮೋನ್, ನಾನು ಹೇಳೋದು ಅವರಿಗೆ ಖುಷಿ ಹಾರ್ಮೋನ್ ಅವ್ರಿಗೆ ಅರ್ಥ ಆಗೋದಿಲ್ಲ. ಹ್ಯಾಪಿ ಹಾರ್ಮೋನ್ಸ್ ಹೇಳ್ತೀವಿ, ಖುಷಿ ಹಾರ್ಮೋನ್ ಏನಂತಂದರೆ ಈಗ ಎಂಡಾರ್ಫಿನ್ ಆಗ್ಬೋದು, ಸೆರೋಟಿನಿನ್ ಆಗ್ಬೋದು, ಡೋಪಮಿನ್, ಇದೆಲ್ಲ ರಿಲೀಸ್ ಆದ ದೇಹ ತೂಕದಲ್ಲಿ ನೀವು ಖುಷಿಯಾಗಿರ್ತೀರಿ. ಆಗೇನಾಗುತ್ತೆ, ಈ ಒತ್ತಡ, ಮಂಡಿ ನೋವು ಅವೆಲ್ಲ ಕಡಿಮೆ ಆಗೋಗುತ್ತೆ. ಈಗ ಒಂದೊಂದು ಸತಿ ಜನಕ್ಕೆ ಹೇಳ್ತೀನಿ ನಾನು, ಲೇಡೀಸಿಗೆ, ನಿಮಗೆ ತುಂಬ ಯೋಚನೆ ಮಾಡ್ತಿದ್ದೀರಿ, ಒಂದು ದಿನ ನೀವು ಯಾವುದೋ ನೀವು ದೇವಸ್ಥಾನಕ್ಕೆ ಹೋಗಬೇಕು, ನಿಮ್ಮ ಸ್ವಂತ ಊರಿಗೆ ಹೋಗ್ಬೇಕು ಅಂದಾಗ ನೋಡಿ, ಅವತ್ತು ನಿಮ್ಗೆ ಯಾವ ಪೇಯ್ನೂ ಇರೋದಿಲ್ಲ. ಯಾಕಂದರೆ ಅವರ ಹಾರ್ಮೋನ್ಸಲ್ಲಿ ಈ ಹ್ಯಾಪಿ ಹಾರ್ಮೋನ್ಸ್ ಹೇಳ್ತೀನಿ, ಖುಷಿ ಹಾರ್ಮೋನ್, ಇಟ್ ವಿಲ್ ಬಿ ರಿಲೀಸ್ಡ್ ಆಟೋಮೆಟಿಕಲಿ ಎಲ್ಲ. ಬಟ್ ವಾಪಸ್ ಬರಬೇಕಾದ್ರೆ ಕೇಳಿ ಅವರಿಗೆ, ನೋವು ತಿರ್ಗಾ ಶುರು ಆಯಿತು ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಅಂದರೆ ಎಕ್ಸಸೈಸು, ವ್ಯಾಯಾಮ ಮಾಡಿದರೆ ಮಾತ್ರ ಉತ್ತಮ ಆಗುತ್ತೆ. ದಿಸ್ ಈಸ್ ಮೈ ಸಿನ್ಸಿಯರ್ ಅಡ್ವೈಸ್ ಫಾರ್ ಎನಿ ಪೇಷಂಟ್ಸ್ ಫ್ರಮ್ ಚಿಲ್ಡ್ರನ್ ಟು ಅಡಲ್ಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್. ಓಕೆ ಸರ್. ಸರ್, ಇನ್ನು ಸ್ಪೋರ್ಟ್ಸಲ್ಲಿ ಇರೋರಿಗೆ, ಅಥ್ಲೆಟಿಕ್ಸ್ಗೆ ಬಹಳ ಬೇಗ ಈ ಎಲುಬುಗಳು ಸವೆಯುವಂಥದ್ದೇನಾದ್ರು ಆಗುತ್ತಾ ಆ ಕಾರಣ? ಆಗುತ್ತೆ. ಅಂದರೆ ಯಾರು ಇವಾಗ ಜಂಪಿಂಗ್ ಎಕ್ಸಸೈಸ್ ಎಲ್ಲ ಮಾಡ್ತಾರೆ ನೋಡಿ, ಅವ್ರಿಗೇನಾಗುತ್ತೆ ಅಂದರೆ ಅವಾಗವಾಗ ಇಂಜುರಿ ಆಗುತ್ತೆ, ಮಂಡಿ ಮೇಲಾಗಲಿ ಆ್ಯಂಕಲ್ ಆಗಲಿ. ಅವಾಗೇನಾಗುತ್ತೆ, ಕಾರ್ಟಿಲೇಜ್ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಒಂದು ಸತಿ ಮಂಡಿ ಮೇಲೆ ಕಾರ್ಟಿಲೇಜು ವೇರ್ ಆ್ಯಂಡ್ ಟೇರು ಅದೇನೋ ಆದಾಗ ಒಳಗಡೆ ನಾರ್ಮಲ್ ಫಿಸಿಯಾಲಜಿ ಇರೋದಿಲ್ಲ. ಆಗ ಅವರಿಗೆ ಅರ್ಲಿ ಆರ್ಥೈಟಿಸ್ ಬರೋ ಚಾನ್ಸಸ್, ಲಕ್ಷಣಗಳು ಜಾಸ್ತಿ ಆಗುತ್ತೆ. ಓಕೆ ಓಕೆ. ಇನ್ನು ಡಾನ್ಸ್ ಫೀಲ್ಡಲ್ಲಿ ಇದ್ದವ್ರಿಗೂ ಕೂಡ ಸೇಮ್ ಅದೇ ರೀತಿ ಆಗ್ಬೋದು? ಹೌದು, ಆಗಬಹುದು. ಓಕೆ. ಹೆಚ್ಚಿನ ಫಿಸಿಕಲ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆದಾಗ ಈ ಥರ ಆಗುತ್ತೆ ಅಂತ. ಅಂದರೆ ನಾನು ಹೇಳಿದ್ನಲ್ಲ, ಇಫ್ ದೇ ಮೇಂಟೈನ್, ಅಂದರೆ ದೇಹ ತೂಕ ಮೇಂಟೈನ್ ಮಾಡಿದ್ರೆ ಏನಾಗೋದಿಲ್ಲ. ಆಗೋದಿಲ್ಲ. ಓಕೆ. ಸೊ ದಟ್ ಡಸಂಟ್ ಮೀನ್ ದಟ್ ಅಯ್ಯೋ ಡ್ಯಾನ್ಸೇ ಮಾಡಬಾರ್ದು ಅಂತ. ಡ್ಯಾನ್ಸ್ ಮಾಡಿದ್ರೆ ಒಳ್ಳೆಯದೇ, ಬಟ್ ಓನ್ಲಿ ಥಿಂಗ್ ತೂಕ ಜಾಸ್ತಿ ಮಾಡಬಾರ್ದು. ಪ್ರಾಪರ್ ಡಯಟ್ ತುಂಬ ಇಂಪಾರ್ಟೆಂಟ್. ಓಕೆ ಸರ್. ಓಕೆ. ನ್ಯೂಟ್ರಿಷನಲ್ ಡಯಟ್, ಪ್ರಾಪರ್ ಡಯಟ್. ಈಗ ನಾನು ಹೇಳಿದ್ನಲ್ಲ, ಪಿಜ್ಜಾ ತಿನ್ಕೊಳ್ಳೋದು, ಪೆಪ್ಸಿ, ಕೋಕೋ ಕೋಲಾ ಅದೆಲ್ಲ ಸ್ಟಾಪ್ ಮಾಡಬೇಕು. ನೋ ಶುಗರಿ ಐಟಮ್ಸ್. ಏನು ಇವಾಗ ಎಳ್ನೀರು ತೊಗೊಳ್ಬೋದು, ಈ ಥರ. ಅದೇ ಪ್ರಶ್ನೆ ಕೇಳೋಕೆ ಬಂದೆ. ಎಲುಬು ಮತ್ತು ಮೂಳೆಗಳ ಒಂದು ಸ್ವಾಸ್ಥ್ಯಕ್ಕೆ ಯಾವ ಆಹಾರ ಪದಾರ್ಥಗಳನ್ನು ನೀವು ಸಜೆಸ್ಟ್? ನಾನು ಹೇಳೋದು ಎಲ್ಲ ವೆಜಿಟೇಬಲ್ಸ್, ಎಲ್ಲ ವೆಜಿಟೇಬಲ್ಸ್ ತಿನ್ಬೋದು. ಎರಡನೇದು ಇವಾಗ ಮಾಂಸಾಹಾರಿಗಳಾದರೆ ಅದನ್ನು ತಿನ್ಬೋದು, ಮಿತವಾಗಿ ತಿನ್ನಬೇಕು. ಎಣ್ಣೆ ಪದಾರ್ಥ ಕಡಿಮೆ ಮಾಡಬೇಕು. ಆಮೇಲೆ ಮೀನು ಒಳ್ಳೆಯದು, ತುಂಬ ಒಳ್ಳೆಯದು. ಸೊ ಅದನ್ನು ತೊಗೊಳ್ಬೋದು. ಮೊಟ್ಟೆ ತಿನ್ಬೋದು. ಪ್ರೋಟೀನ್ಸ್, ನಮಗೆ ಸ್ವಲ್ಪ ದೇಹಕ್ಕೆ ಪ್ರೋಟೀನ್ಸ್ ಬೇಕು. ವಯಸ್ಸಾಗ್ತಾ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆಗಬೇಕು. ಬಟ್ ನಾನು ಒಂದೇ ಒಂದು ಐ ಡಿಸಗ್ರಿ ಇಸ್ ದಟ್, ಈಗ ಎಷ್ಟೋ ಜನ ಇವಾಗ ವ್ಯಾಯಾಮ ಶಾಲೆಗೆ ಹೋಗ್ತಾರೆ, ಅಲ್ಲಿ ಏನಾಗುತ್ತೆ ಅಂದರೆ ಪ್ರೋಟೀನ್ ಪೌಡ್ರ್ ಕೊಟ್ಬಿಡ್ತಾರೆ ಅವರು, ಯಾರು ಇನ್ಸ್ಟ್ರಕ್ಟರ್ಸು. ಬಿಕಾಸ್ ದೇ ವಾಂಟ್ ಟು ಡೂ ಬಿಸ್ನೆಸ್, ದೇ ವಾಂಟ್ ಟು ಶೋ ಇಸ್ ಬಾಡಿ ಇಸ್ ಎಷ್ಟು ತುಂಬ ಮಸಲ್ ಚೆನ್ನಾಗಿ ಬಂದಿದೆ ಅಂತ. ನಾನು ಅದು ಖಂಡಿತವಾಗಿ ಖಂಡಿಸ್ತೇನೆ. ಯಾಕಂತಂದರೆ ಈ ಪ್ರೋಟೀನ್ ಪೌಡರ್ಗೆ ಅನಬಾಲಿಕ್ ಸ್ಟೀರಾಯ್ಡ್ ಅಂತ ಹೇಳ್ತೀವಿ, ಅದನ್ನು ಒಳಗಡೆ ಅದರೊಳಗೆ ಮಿಕ್ಸ್ ಮಾಡಿರ್ತಾರೆ. ಮೋಸ್ಟ್ಲಿ ದೇ ವಿಲ್ ಡೂ ದಟ್. ಯಾಕಂದರೆ ನೀವು ಯಾವತ್ತು ಪ್ರೋಟೀನ್ ಪೌಡರ್ ತಿಂತೀರಲ್ಲ ಅವತ್ತು ಮಾತ್ರ ಎಕ್ಸಸೈಸ್ ಮಾಡಿ. ಯಾವತ್ತು ತಿನ್ನೋದಿಲ್ಲ, ಇಟ್ ಬಿಕಮ್ಸ್ ಲೈಕ್ ಅಡಿಕ್ಷನ್. ಯಾವತ್ತು ತಿನ್ನೋದಿಲ್ಲ, ನೀವು ಅಷ್ಟೊಂದು ಎಕ್ಸಸೈಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಮೂಡ್ ಬರೋದಿಲ್ಲ. ಸೊ ಅದರಿಂದ ಈ ವೇ ಪ್ರೋಟೀನ್ಸ್ ಅಂತ ಹೇಳ್ತಿರಲ್ಲ, ನಾನು ಐ ಡೋಂಟ್ ಅಡ್ವೈಸ್ ಎನಿ ಪೇಷಂಟ್. ಬಿಕಾಸ್ ಮೆಡಿಕೇಟೆಡ್ ಪ್ರೋಟೀನ್ಸ್ ಅಂತ ಬರುತ್ತೆ ನಮಗೆ, ವಯಸ್ಸಾದ್ಮೇಲೆ ನಾವು ಕೊಡ್ತೇವೆ. ನಮ್ಮದು ಇದರಲ್ಲಿ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ ಒಂದು ಏಜ್ ಆದಮೇಲೆ. ಸೊ ಅಂಥದ್ದು ತೊಗೊಳ್ಬೋದು. ಈ ಕಮರ್ಷಿಯಲ್ ಪ್ರೋಟೀನ್ಸ್ ಎಲ್ಲ ಹೇಳ್ತೀವಲ್ಲ, ಅದು ತೊಗೊಳ್ಲಿಕ್ಕೆ ಇದು ಒಳ್ಳೆಯದಲ್ಲ ದೇಹಕ್ಕೆ. ಬಿಕಾಸ್ ಅದರಿಂದನೂ ಇವಾಗ ಏನಾಗುತ್ತೆ, ಅನಬಾಲಿಕ್ ಸ್ಟಿರಾಯ್ಡ್ಸ್ ಎಲ್ಲ ಇರುತ್ತಲ್ಲ, ತುಂಬ ಪ್ರೋಟೀನ್ಸ್ ತೊಗೊಳ್ದು ಕಿಡ್ನಿ ಮೇಲೂ ಎಫೆಕ್ಟ್ ಬೀಳುತ್ತೆ. ಇದರಿಂದ ಎಷ್ಟೋ ಜನ ಕಿಡ್ನಿ ಫೇಲ್ಯೂರ್ನೂ ಆಗಿದೆ ತುಂಬ ತೊಗೊಂಡು. ಸೊ ಇದೆಲ್ಲ ದೇ ಹ್ಯಾವ್ ಟು ಅವಾಯ್ಡ್ ದಟ್. ನ್ಯಾಚುರಲ್ ಪ್ರೋಟೀನ್ಸ್ ನಾನು ಹೇಳಿದ್ನಲ್ಲ ನಿಮಗೆ, ಸೋಯಾಬೀನ್ಸ್ ತಿನ್ಬೋದು, ಕಾಳು ಪದಾರ್ಥ ತಿನ್ಬೋದು, ಇದೆಲ್ಲ ತಿಂದ್ರೂ ಒಳ್ಳೆಯದೇ. ನ್ಯಾಚುರಲ್ ಪ್ರೋಟೀನ್ಸ್ ತೊಗೊಳ್ಳಿ, ಬಟ್ ವಯಸ್ಸಾಗ್ತಾ ಸ್ವಲ್ಪ ಪ್ರೋಟೀನ್ಸ್ ಪದಾರ್ಥ ಜಾಸ್ತಿ ತಿನ್ನಿ, ಅದೇ ಇಂಪಾರ್ಟೆಂಟ್.
ಓಕೆ ಸರ್, ಓಕೆ. ಸಾಕಷ್ಟು ಮಾಹಿತಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.